ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನೋಡಿ, ನಾನು ಆರಾಮದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಮಾರ್ನಿಂಗ್ ಎದ್ದು ಎಷ್ಟು ಚಂದ ವ್ಯೂ ಅಂದ್ರೆ ನಮ್ಮದು ಮನೆ ಮುಂದೆ ಗಿಡ ಇನ್ನೂ ಎಷ್ಟು ಚಂದ ಇತ್ತು. ಎಲ್ಲ ಕಡ್ದು ಹೋಗ್ದೀವಿ ನಾವು. ಮತ್ತು ನಮ್ಮ ಮನೆ ಮುಂದೆಲ್ಲ ಎಮ್ಮೆ ದನ ಎಲ್ಲ ಕಟ್ಟಿಬಿಟ್ರಲ್ಲ. ಸೊ ಇವೆಲ್ಲ ಹಾಳು ಮಾಡಿರ್ತಾವೆ. ರಾತ್ರಿ ಎಲ್ಲ ಬಂದು ದಡ್ಡ್ಯಾಗ ಹೊಕ್ಕೊಂಡು ಹಾಳು ಮಾಡ್ಯಾವು. ಇನ್ನು ಇವತ್ತು ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ. ಅಂದರೆ ಏನು ಸ್ಯಾಟರ್ಡೆ ಹೋಗೋದಿತ್ತು. 6 ದಿನ ಹೆಚ್ಚಿಗೆ ತೊಗೊಂಡಿದ್ರಲ್ಲ ರಜೆ. 18ನೇ ತಾರೀಕು ಹೋಗೋದಿತ್ತು ಇಲ್ಲಿಂದ. ಬಟ್ ಅವ್ರು ಕಾಲ್ ಮಾಡಿ, ನಾನು ಮಧ್ಯಾಹ್ನ ಊಟ ಮಾಡ್ಕೋತ ಕೂತಿದ್ನ, ಬಂದರು. ಒಂದು ಬ್ಯಾಡ್ ನ್ಯೂಸ್ ಅಮ್ಮು ಅಂದರು. ಹೇಳ್ರಿ ಅಂತಂದಾಗ, ಇಲ್ಲ 18ನೇ ತಾರೀಕು ಜಾಯಿನ್ ಆಗಬೇಕಂತ, ನಾನು ನಾಳೆ ಹೋಗ್ತೀನಿ ಅಂದರು. ಸೊ ನಂಗೆ ನಿಜ ಜಾಸ್ತಿ ಬೇಜಾರಾಯಿತು. ಸಡನ್ನಾಗಿ ಅಳಾದ್ಬಿಟ್ಟು ಊಟ ಬಿಟ್ಟು. ಬಟ್ ಇಲ್ಲ, ಮತ್ತೆ 6 ದಿನ ತೊಗೊಂಡಿದ್ನಲ್ಲ, ಎಟ್ಲೀಸ್ಟ್ ಒಂದು 3 ದಿನಾರ ಜೊತೆಗಿದ್ದೀನಲ್ಲ ಅಂತಂದರು. ಹಂಗೆ ಇವತ್ತು ಇವ್ರದ್ದು ಪೋಲಿಯೋ ಇತ್ತು. ಅಂದರೆ ಇವರಿಗೆ 9 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ಹಾಗಾಗಿ ಪೋಲಿಯೋ ಇತ್ತು. ಸೊ ಸಡನ್ನಾಗಿ ಅವ್ರು ಕಾಲ್ ಮಾಡಿದರು, ಆಶಾ ಅವರು, ಇಲ್ಲ ಇಂಜೆಕ್ಷನ್ ಐತಿ ಇವತ್ತು ಅಂತಂದು. ನನಗೆ ನಮ್ಮ ಮನೆಯವ್ರು ಹೋಗೋದೊಂದು ಬೇಜಾರ, ಇನ್ನು ಇವತ್ತು ಇಂಜೆಕ್ಷನ್ನು, ಇವ್ರನ್ನ ಹಿಡಿಯೋದೊಂದು ಕಷ್ಟ. ಸೊ ನನಗೆ ಹೆಂಗಂತಂದ್ರೆ ನಿಜ ನನಗೆ ಎರಡೂ, ಅಂದರೆ ಇವ್ರು ಅಳೋದೊಂದ, ಇಂಜೆಕ್ಷನ್ ಮಾಡಿಸಿದ ತಕ್ಷಣ ಅಳ್ತಾರಲ್ಲ ಅದು ಒಂದು ಹಿಡಿದು, ಇನ್ನು ಇವರು ಒಂದು ಹೋಗೋದು. ಎಟ್ಲೀಸ್ಟ್ ಅವ್ರು ಇದ್ದಾಗ ಮಾಡಿದ್ರೆ ಒಂದು ಸ್ವಲ್ಪ ಕರ್ಕೋತಿದ್ರು ಅನ್ನೋದು ಎರಡು ಬೇಜಾರು ಒಮ್ಮಲ್ಕೆ ಆಯಿತು. ನನಗೆ ಸಡನ್ನಾಗಿ ಒಂದು ಸ್ವಲ್ಪ ಸುಮ್ಮನೆ ಕುಂತ್ಬಿಟ್ಟು ನಾನು. ಸೊ ನಮ್ಮದು ಊರಾಗ ಸರ್ಕಾರಿ ದವಾಖಾನೆ ಇತ್ತು, ಗೌರ್ಮೆಂಟ್ ದವಾಖಾನೆ ಅಲ್ಲೇ ಇತ್ತು. ಫಸ್ಟು ನಾವು ಇಲ್ಲೇ ಮಾಡ್ತಿದ್ರು ಎಂಟ್ರೆನ್ಸ್ ಒಳಗೆ. ಬಟ್ ಇವಾಗ ಸ್ವಲ್ಪ ಓಪನ್ ಮಾಡ್ಯಾರ ಈ ಕಡೆ ಸೈಡು, ಅಲ್ಲಿತ್ತು. ಆಮೇಲೆ ಗೊತ್ತಾಯ್ತು ಅಲ್ಲಿ ಆಶಾ ಕಾರ್ಯಕರ್ತೆ ಕುಂತಿದ್ರಲ್ಲ, ಆವಾಗ ಗೊತ್ತಾಯ್ತು. ಬಟ್ ಜಾಸ್ತಿ ಜನ ಇರಲಿಲ್ಲ. ನೆಕ್ಸ್ಟ್ ಗುರುವಾರ ಜಾಸ್ತಿ ಜನ ಇದ್ರು ಅನ್ಸುತ್ತೆ. ಹಂಗಾಗಿ ನಿಮ್ಗೆ ಕಾಯತ್ತಿದ್ವಿ ಅಂತ ಅಂದ್ರು ಅವರು. ಸೊ ಕರ್ಕೊಂಡು ಹೋಗಿ ಬಂದ್ವಿ. ಚಂಪುನವ್ರ ಡ್ಯಾಡಿ ಕರ್ಕೊಂಡಿದ್ರು. ಇದಕ್ಕೆ ಕ್ಯಾಪ್ ಹಾಕಿದ್ದೆಲ್ಲ ತೆಗೆದ್ಬಿಟ್ಲ. ಸೊ ಒಬ್ಬೇಕಿನ ಮಾಡಿಸ್ಕೊಂಬಂದ್ರಾತು ಅನ್ನೋದ್ರಾಗ ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಕರ್ಕೊಂಡು ಅಡ್ಡಾಡ್ತಿದ್ರು ಹೊರಗೆ. ಇದು ಅಂಗನವಾಡಿಯವ್ರು ಭೇಟಿಯಾಗಿದ್ರು ನಂಗೆ. ನಾನು ಆಶಾ ಕಾರ್ಯಕರ್ತರಿಲ್ಲೇ ನಮ್ಮ ಮನೆ ಹತ್ರ ಅದಾರಲ್ಲ, ಅವರಿಗೆ ನಾನು ಹೇಳಿರ್ತೀನಿ, ಇಷ್ಟು ತಿಂಗಳು ಐತ್ರಿ ಇವಾಗ ಇಂಜೆಕ್ಷನ್ನು ಪೋಲಿಯೋ ಐತ್ರಿ ಅಂತ ಹೇಳಿದ್ದೆ. ಅವರು ಹೇಳಿದ್ರಂತ ಅವರಿಗೆ, ನರ್ಸ್ ಮೇಡಮರಿಗೆ. ಸೊ ಅದನ್ನ ಹೇಳತ್ತಿದ್ರು ಅವರು. ಈ ಹುಡುಗಿ ಪೋಲಿಯೋ ಯಾವಾಗಿರುತ್ತೆ ಕೇಳಿ ಹಾಕಿಸ್ಕೊತಾ ನೋಡ್ರಿ, ಒಂದಿನ ಮಿಸ್ ಮಾಡಿಲ್ಲ ಅನ್ನತ್ತಿದ್ರು ಎಲ್ರಿಗೂ. ನಮ್ಮ ಹಸ್ಬೆಂಡ್ ಅದನ್ನ ಅನ್ನತ್ತಿದ್ರು, ಮಾಡತ್ತಿದ್ರು. ಸೊ ಇವರಿಬ್ರದ್ದು ಫಸ್ಟ್ ರೆಡಿ ಮಾಡಿಬಿಡ್ತೀನಿ, ಕುಂದೂರು ಆಮೇಲೆ ಮಾಡೋಣ, ಎಲ್ಲ ರೆಡಿ ಮಾಡಿಡೋಣ ಅಂತ ಅನ್ನತ್ತಿದ್ರು. ಜಾಸ್ತಿ ಹತ್ಲು ಅನ್ವಿಕಾ, ಜಾಸ್ತಿ ಹತ್ಲು. ಅಂಶಿಕಾ ಏನು ಅಷ್ಟು ಅಳ್ಳಿಲ್ಲ. ಹೆವಿ ಅಂದರೆ ಹೆವಿ ಹತ್ಬಿಟ್ರು. ವೀಕ್ಸ್ ಇಟ್ಕೊಂಡು ಹೋಗಿದ್ದೆ ನಾನು. ಯಾವಾಗಲೂ ವೀಕ್ಸ್ ಇಟ್ಕೊಂಡು ಹೋಗಿರ್ತೀನಿ. ಮತ್ತು ಹೋದ ತಕ್ಷಣ ಆಮೇಲೆ ಒಂದು ಅರ್ಧ ತಾಸು ಆದಮೇಲೆ ಐಸ್ ಹಚ್ಬಿಡ್ತೀನಿ. 4 ಸೂಜಿ ಅದರೊಳಗೆ, ಒಂದಲ್ಲ ಎರಡಲ್ಲ. ಅವ್ರ ಡ್ಯಾಡಿ ಅದನ್ನ ಹತ್ತಿದ್ರು, ನನಗೆರಡು, ನನ್ನ ಹೆಂಡ್ತಿಗೆರಡು ಮಾಡಿಬಿಡ್ರಿ ಅಂತಂದು. ಅವರು ಇಲ್ಲ, ಇದು ನೋವಾಗಲ್ಲ, ಇದು 9 ತಿಂಗಳದ್ದೇನು ನೋವಾಗಲ್ಲ, ಜಾಸ್ತಿ ನೋವಾಗಲ್ಲ ಅನ್ನತ್ತಿದ್ರು. ಆ್ಯಂಡ್ ಇಲ್ಲಿ ಏನಂತಂದರೆ, ನಾವು ಇಲ್ಲಿ ತಾಯಿ ಕೈಯಾಗ ಕೊಟ್ಟು ಇಂಜೆಕ್ಷನ್ ಮಾಡಲ್ಲ, ಯಾಕಂದ್ರೆ ನೋವು ತಡ್ಕೊಳಲ್ಲ ಅಂದ್ಕೊಂಡು ಅವರ ಮಾಡಿಸ್ಕೊಡ್ತಾರೆ. ಸೊ ನಾನು ಅವ್ರಿಗೆ ಹೇಳತ್ತಿದ್ನಿ, ಲಾಗ್ ಐತಿ, ಲಾಗ್ ಮಾಡಲೇನೋ ಅಂತ ಕೇಳಿದ್ನಿ. ಕೇಳಿದ ತಕ್ಷಣ ಮಾಡಿರಿ ಅಂದರು. ಇದು ಇಂಜೆಕ್ಷನ್ ಈಗ ಈ ತೊಡಿಗೆ ಮಾಡಿದ್ರಲ್ಲ, ಹೆಂಗೆ ತೊಗೊಂಡ್ರು ಹಂಗೆ ರಗತ ಜಿಗಿದ್ಬಿಡ್ತು. ನಂಗೊಂಥರ ಅನ್ನಿಸ್ತದ. ಒಂದಕ್ಕೆ ಏನು ಮಾಡೋದು, ಅವ್ರ ಕರ್ತವ್ಯ ಅವ್ರು ಮಾಡೋದು, ನಮ್ಮ ಕರ್ತವ್ಯ ನಾವು ಮಾಡಿಸ್ಕೊಳ್ಳಬೇಕಾಗತ್ತಾ. ಇಂಜೆಕ್ಷನ್ನು ಅದನ್ನೆಲ್ಲ ಮಾಡಿದರು. ಇನ್ನು ಈಕಿನೊಂದು ಹಿಡಿಯೋದು. ಅವ್ರ ಡ್ಯಾಡಿ ಅದನ್ನ ಹತ್ತಿದ್ರು, ಮಾಡಿಸೋದೇನೋ ಮಾಡಿಸ್ಬಿಡ್ತೀವಿ, ಆದ್ರೆ ಮುಂದೆ ಹಿಡಿಯೋದು ಹೆಂಗೆ ಇವ್ರನ್ನ, ಭಾಳ ಕಷ್ಟ ಅಂತಂದು. ಸೊ ಅಂಶಿಕಾರು ಅವಾಗಷ್ಟೇ ಹತ್ಲು. ಅನ್ವಿಕಾ ಜಾಸ್ತಿ ಹತ್ಬಿಟ್ಲು. ಹೆಂಗೆ ಹತ್ಲು ಅಂದ್ರೆ ದುಃಖಿಸ್ ನೆನಪು ಮಾಡ್ಕೊಂಡು ಅಳಾತ್ಲು. ಒಂದು ಅರ್ಧ ತಾಸು ಆದ್ರೂ ನೆನಪು ಮಾಡ್ಕೊಂಡು ಅಳಾತ್ಲು. ಸೊ ಇನ್ನು ಈವ್ನಿಂಗ್ ಹೋಗ್ತಾರೆ. ಇನ್ನು ನೋಡಬೇಕು ಏನೇನಾಗುತ್ತೋ ಏನೋ. ಅಂದ್ರೆ ಈಗಿಷ್ಟು ದಿನ ಪಾಪು ಜೊತೆ ಎಲ್ಲ ಇದ್ರಲ್ಲ, ಟೈಮ್ ಸ್ಪೆಂಡ್ ಮಾಡಿದ್ರು. ಮತ್ತು ನನಗೂ ಜಾಸ್ತಿ ಹೆಲ್ಪ್ ಆಗಿದ್ರು. ನಾನು ನಿಜ ಹೇಳ್ತೀನಿ, ಇವ್ರು ಬಂದರು ಅಂದ್ರೆ ಅಡುಗೆದೊಳಗಾಯ್ತು, ಎಲ್ಲದ್ರೊಳಗೂ ಹೆಲ್ಪ್ ಮಾಡ್ತಾರೆ. ಪಾಪುಗಳು ನೋಡ್ಕೊಳ್ಳೋದ್ರಾಗಾಯ್ತು, ಅವ್ರಿಗೆ ತಿನ್ಸೋದಾಯ್ತು. ಒಂದು 15 ದಿನ ಫ್ರೀ ಇತ್ತು, ಭಾಳ ಹೆಲ್ಪ್ ಆಗಿದ್ರು. ಸೊ ಇನ್ನು ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ನಮ್ಮ ಅತ್ತೆಯವರು ಮೇಲೆ ಇಲ್ಲೇ ಹಲಗಲಿ ಒಳಗನ ಒಂದು ಸ್ವಲ್ಪ ದೂರ ಇರ್ತಾರೆ, ಫ್ಲ್ಯಾಟ್ನೊಳಗೆ ಇರ್ತಾರೆ. ಸೊ ಅವ್ರಿಗೊಂದು ಸ್ವಲ್ಪ ಹೇಳಿ ಹೋಗಬೇಕು, ಭೇಟಿಯಾಗಿ. ಇನ್ನು ಇವ್ರು ಬರೋದು 3 ತಿಂಗಳ 4 ತಿಂಗಳಲ್ಲ, ಒಳ್ಳೆ ಅವಾಗ ಬರೋದಾಗತ್ತೆ ಈ ಮನೆಗೆ. ಒಂದೇ ಊರಾಗ ಅದೀವಂದ್ರೂ ಭಾಳ ದೂರ ಅಲ್ಲ, ಹಂಗಾಗಿ ಹೋಗೋಕ್ಕಾಗಲ್ಲ. ಇನ್ನು ನಮ್ಮ ಅತ್ತೆಯವ್ರ ಕಡೆ ಬಂದ್ವಿ. ಆಕಿ ಫುಲ್ ಇಂಜೆಕ್ಷನ್ ಮಾಡಿದ್ರಲ್ಲ, ಜಾಸ್ತಿ ಬಿಟ್ಟಿದ್ಲು. ಅವ್ರ ಅತ್ತೆ ಕೊಡಿಸಿದ ಡ್ರೆಸ್ ಇವು ಅವ್ರಿಗೆ ಹಾಕಿದ್ದು ಎಲ್ಲ ಮುತ್ತು ಕಿತ್ಕೊಂಡ್ಬಿಟ್ರು. ಅದನ್ನ ಹಚ್ಕೊಂಡು ಏನಾದರೂ ಮಾಡಿದ್ರಾಯ್ತು, ಎಲ್ಲಿ ಒಗ್ಯೋದು ಇದನ್ನು ಅಂದ್ಕೊಂಡು. ಸೊ ಇನ್ನು
ಅವ್ರ ವಿಕ್ಕಿ ಮಾಮನು ಎಲ್ಲ ಆಟಿಕೆ ಸಾಮಾನು ಕೊಟ್ಟು ಆಟ ಆಡಿಸಿದ್ರು. ಎಷ್ಟೆಲ್ಲ ಮಾಡಿದ್ರು ಅಳೋದು ಬಿಡಲಿಲ್ಲ. ನಮ್ಮ ಡಿಂಪುನ ಜಾಸ್ತಿ ಅಳಾತ್ಲು. ಆಕಿಗೆ ಅವರು ಜಾಸ್ತಿ ಫೋರ್ಸಿಂದ ಮಾಡಿದ್ರಲ್ಲ ಅದಕ್ಕೆ ಆಗತೈತೆ ಏನೋ ಜಾಸ್ತಿ ಅಳಾತ್ಬಿಟ್ಟಾಳ. ನಾನು ಅಂದ್ಕೊಂಡು ಹಿಂಗಾದ್ರೆ ಹಿಂಗೆ ಇವ್ರು ಹೋಗೋದೊಂದು ನಂಗೆ ಕಷ್ಟ ಆಗುತ್ತಲ್ಲ. ನಂಗೆ ಇವ್ರು ಹೊಂಟರು ಅಂದ್ರೆ ನಂಗೆ ಇನ್ನೂ ಬ್ಯಾಕ್ ಮಾಡಾತ್ರು ಅಂದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ನನಗೆ ಏನು ಅನಿಸ್ಬಿಡುತ್ತಂದ್ರೆ ನನಗಿರೋದೇ ಇವರೊಬ್ಬರು, ಇವರು ಹೋದರೆ ನನ್ನ ಕಷ್ಟ ಯಾರ ಮುಂದೆ ಹೇಳ್ಕೊಲ್ಲಿ ಅನ್ಸುತ್ತೆ. ಮತ್ತು ಮೊದಲು ಒಬ್ಬಳೇ ಇದ್ದು ನನಗೇನು ಅನಿಸ್ತಿರ್ಲಿಲ್ಲ. ನಂಗೆ ಕಷ್ಟ ಅನಿಸಿದ್ರೆ ತಡ್ಕೊಂಡಿರ್ತಿದ್ನಿ. ಬಟ್ ಇವಾಗ ಮಕ್ಕಳು ಒಂದಿದಾರಲ್ಲ, ಏನಾದರೂ ಅಂದ್ರೆ ಸಡನ್ನಾಗಿ ಅಳು ಬಂದ್ಬಿಡುತ್ತೆ ನನಗೆ. ಸೊ ನಂಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಇನ್ನು ಅವ್ರು ವಿಕ್ಕಿ ಮಾಮಂದು ಇದನ್ನು ತೊಗೊಂಡು ಬಂದಿದ್ರು ಗಾಡಿ. ಅಲ್ಲೇ ಅವ್ರ ಅಜ್ಜಿ ನಾವು ಹೋದ್ವಿ ಅಂದ್ರೆ ಅವ್ರ ಅಜ್ಜಿ ಅವ್ರ ವಿಕ್ಕಿ ಮಾಮನು ಎಲ್ಲ ಸಾಮಾನು ಕೊಡ್ತಾರೆ. ಡಾಲ್ ಆಯಿತು ಅದಾಯಿತು ಎಲ್ಲನೂ ಕೊಡ್ತಾರೆ. ಸೊ ನಮ್ಮ ಅಜ್ಜಿಯವರು ಆಟ ಆಡ್ಸಾತಿದ್ರು. ಇವರು ವಿಕ್ಕಿಯವ್ರ ಅಜ್ಜಿ ಇವ್ರಿಗೆ ಆಡ್ಸಾಡಾರಕ್ಕರಲ್ಲ, ಹಂಗಾಗಿ ಏನು ಅನ್ನತ್ತಿದ್ರು, ನನ್ನ ಮೊಮ್ಮಗನ ಮಾಡ್ಕೊಂಡ್ರಷ್ಟೇ ಇವ್ನು ಕೊಡ್ತೀವಿ ಈ ಥರ ಅನ್ನತ್ತಿದ್ರು. ಜಾಸ್ತಿ ಉಡಾಳದನ ಅವನು. ಬಟ್ ಊರಿಗೆ ಹೋಗ್ಯಾರ ಅವರು ಅಲ್ಕುರ್ಕಿಗೆ. ಭಾಳ ಅಂದ್ರೆ ಭಾಳ ಉಡಾಳದನವ. ಸೊ ಇವ್ರನ್ನ ಆಟ ಆಡ್ಸಾತಿದ್ರು ಅವ್ರ ಡ್ಯಾಡಿ. ಇನ್ನು ಒಂದು ಸ್ವಲ್ಪ ಇವ್ರನ್ನ ಮಲಗಿಸಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮಧ್ಯಾಹ್ನ 2 ಗಂಟೆ ಆಯಿತು. ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಬೇಕು. ನಾನು ಇನ್ನೂ ಶೇಂಗಾ ಹೋಳ್ಗೆ ಮಾಡ್ಬೇಕು ಅವರಿಗೆ. ಸೊ ಹಾಗಾಗಿ ಹೋಗುನು ಅನ್ನತ್ರು. ನಾವು ಹೋಗಬೇಕು ಅನ್ನೋದ್ರಾಗನ ಇಲ್ಲ ಇವತ್ತು ಯಲ್ಲಮ್ಮಗುಡ್ಡಕ್ಕೆ ಹೋಗ್ಯಾರ, ಮೊನ್ನೆ ಪರಶುರಾಮನ್ ಕಳಿಸ್ತೀವಿ ಇರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂದರು ನಮ್ಮ ಅತ್ತೆಯರು. ಸೊ ಇನ್ನು ಹಾಗಾಗಿ ನಾವು ಊಟ ಮಾಡ್ಕೊಂಡು ಹೋದ್ರೆ ಆತು ಅನ್ಕೊಂಡ್ವಿ. ಈಕೆ ನಮ್ಮ ಚಂಪು ಏನು ಅಳಲಿಲ್ಲ ಜಾಸ್ತಿ, ಡಿಂಪು ಭಾಳ ಅತ್ಲ. ಈ ಇಂಜೆಕ್ಷನ್ ಎಲ್ಲರೂ ಅನ್ನತ್ತಿದ್ರು ಇಲ್ಲ ಬ್ಯಾನ್ ಆಗಲ್ಲ, ಅಷ್ಟೇನು ಬ್ಯಾನ್ ಆಗಲ್ಲ, 4 ಮಾಡ್ತಾರೆ ಅನ್ನೋದು ಅಷ್ಟೇ ಖರೆ, ಆದರೆ ಬ್ಯಾನ್ ಆಗಲ್ಲ ಅಂತಂದು. ಅವ್ರ ಡ್ಯಾಡಿ ಅಂತೂ ಇಷ್ಟು ಆಟ ಆಡಿಸ್ತಾರೆ ಅವ್ರನ್ನ, ಇಷ್ಟು ಚಂದ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ನೋಡಿದಾಗ ವಾಪಸ್ ನನ್ನ ಲಾಗ್ನ ಒಂದೊಂದು ಸಾರಿ ನಾನೇ ಟಿ ವಿ ಒಳಗೆ ಹಾಕಿದಾಗ ಕುಂತು ನೋಡ್ತಿರ್ತೀನಲ್ಲ, ಒಂದು ಸ್ವಲ್ಪ ಅಳು ಬರುತ್ತೆ ನನಗೆ. ಅವರೆಷ್ಟು ಚಂದ ಆಟ ಆಡಿಸ್ತಾರೆ. ಸಡನ್ನಾಗಿ ಇವಾಗ ಚಂಪು ಹೆಂಗಂದ್ರೆ ಬರೀ ಅಪ್ಪ 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 ಅನ್ನತ್ತಾಳಲ್ಲ, ಅದು ಒಂಥರ ಸೆಂಟಿಮೆಂಟು. ಈ ಕಡೆ ಇವಾಗೇನೋ ತಿಳಿಯಲ್ಲ, ಬಟ್ ನಾಳೆ ದೊಡ್ಡವರಾದ್ಮೇಲಾದ್ರೂ ಡ್ಯೂಟಿಗೆ ಹೊಂಟಾಗ ಅವರು ಅಳ್ತಾರಲ್ಲ ಅನ್ನೋದೊಂದು ಬೇಜಾರಾಗುತ್ತೆ. ಬಟ್ ಅನಿವಾರ್ಯ, ಜೀವನ ನಡಿಬೇಕು ಅಂದ್ರೆ ಒಬ್ಬರು ಹೋಗಲೇಬೇಕು. ನೋಡೋಣ ಎಷ್ಟು ದಿನ ಮಾಡ್ತಾರೆ. ಅದನ್ನ ಅನ್ನತ್ತಿದ್ರು. ನನಗೂ ಯಾಕೋ ಬಿಟ್ಟಿರೋಕೆ ಆಗೋವಲ್ದು, ಸುಮ್ಮ 10 ವರ್ಷ ಮಾಡಿ ಬಂದುಬಿಡ್ತೀನಿ, 20 ವರ್ಷ ಎಲ್ಲಿ ಮಾಡಲಿ ಅನ್ನತ್ತಿದ್ದು. ನಾನು ಅನ್ನತ್ತಿದ್ದೆ 10 ವರ್ಷ ಮಾಡಿದರೆ ಏನಾದರೂ ಬೆನಿಫಿಟ್ ಇದ್ದರೆ ಓಕೆ, ಇಲ್ಲ ಅಂದರೆ ಬಂದರೆ ಎಲ್ಲ ವೇಸ್ಟು. ಇನ್ನೇನು ಇಷ್ಟು ದಿನ ಇಲ್ಲ, ಇನ್ನು 2 ಮಕ್ಳು ಅದಾವೆ ನಮಗೆ, ಹೆಣ್ಮಕ್ಳು. ಸೊ ಅವ್ರನ್ನ ಜೋಪಾನ ಮಾಡೋಕೆ ಬೇಕಾ, ಅದು ಇಲ್ಲ ಇದು ಇಲ್ಲ ಅಂತಂದ್ರೆ. ಇವಾಗಿಂದ ಜನ್ರೇಷನ್ ಹೆಂಗಂದ್ರೆ ಪಾಪುಗಳು, ಅವಾಗೆಲ್ಲ ಆಟಿಕೆ ಸಾಮಾನು ಬೇರೆ, ಈಗಿನ ಆಟಿಕೆ ಸಾಮಾನು ಬೇರೆ, ಹಾಗಲ್ಲ. ಎಷ್ಟೊತ್ತಿದ್ರು ದುಡಿಲೇಬೇಕು, ಹಂಗೆ ನಡೆಯಲ್ಲ ಮನೆ. ಸೊ ಇಲ್ಲ ಆಡ್ರಿ ಮಾಡಿರಿ, ನಾನು ಒಂದಿಷ್ಟು ಮಾಡ್ತೀನಿ ಏನಾದರೂ, ಇನ್ನು ಖಾಲಿ ಕುಂದ್ರಲ್ಲ. ನಾನು ಹೆಂಗಿದ್ರು ಗೆಸ್ಟ್ ಟೀಚರಾಗಿ ಹೋಗ್ತೀನಲ್ಲ. ಸೊ ಅಲ್ಲಿ ನಂಗೆ ಒಂದು 10-12 ಸಾವಿರ ಕೊಡ್ತಾರೆ. ನೀವೊಂದಿಷ್ಟು ಮಾಡಿರಿ, ಏನೋ ಒಂದು ಮಾಡ್ಕೊಳ್ಳೋಣ ಇದ್ದಾಗ, ಗಟ್ಟಿ ಮುಟ್ಟಿ ಇದ್ದಾಗನೇ ಏನರ ಮಾಡಿ ಇಟ್ಟುನು ಅಂದರೆ ನನ್ನ ಮಕ್ಕಳು ಮುಂದೆ ಯಾರಾದರೂ ಹಿಂಗೆ ಪರಿಸ್ಥಿತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಮುಂದಲ್ದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಶೇಂಗಾ ಹೋಳ್ಗೆ ಮಾಡಬೇಕು ಅಂತಂದರೆ ಶೇಂಗಾ ಹುರಿದಿಟ್ಟಿದ್ನಲ್ಲ ಮೊನ್ನೆ, ಸೊ ಅದನ್ನು ಪುಡಿ ಮಾಡ್ಕೊಂಡೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಬೆಲ್ಲ ಜಜ್ಜಿ ಕೂಡಿಸ್ಬಿಡ್ತೀನಿ. ಬೆಲ್ಲ ಜಜ್ಜಿನೂ ಕೂಡಿಸ್ತಾರೆ, ಒಬ್ಬೊಬ್ಬರು ಮಿಕ್ಸರಿಗೆ ಹಾಕ್ತಾರೆ. ಮಿಕ್ಸರಿಗೆ ಹಾಕೋದ್ರಿಂದ ಅದು ಸ್ವಲ್ಪ ಸಣ್ಣಾಗುತ್ತೆ. ಇನ್ನು ಮಿಕ್ಸರಿಗಾರ ಹಾಕ್ರಿ, ಕೈಲಾದರೂ ಕೂಡಿಸ್ರಿ, ಅದು ನಿಮ್ಮ ಇಷ್ಟ. ಸೊ ಇನ್ನು ಮೈದಾ ಹಿಟ್ಟು ನಾದಿದ್ವಿ. ಮನೆಗೆ ಬಂದ್ವಿ ನಾವು, ಅಲ್ಲಿಂದ ಮನೆಗೆ ಬಂದ್ವಿ. ಅವರು ಒಂದು ಸ್ವಲ್ಪ ಇದು ಏನಂತಂದ್ರೆ ಇನ್ನೊಂದು 2023 ಯಾರ್ಯಾರು ಪ್ರೆಗ್ನೆಂಟ್ ಇದ್ರಲ್ಲ ಅವರಿಗೆ ಒಂದು ಸ್ಕೀಮ್ ಬಂದೈತಂತ. ಅಪ್ಲೈ ಮಾಡ್ಬೇಕು, ಅದನ್ನು 11,000 ರೂಪಾಯಿ ಬರುತ್ತಂತ ಹೇಳಿದ್ರಂತ ಅವರಿಗೆ. ಹಾಗಾಗಿ ಅದನ್ನು ಕೇಳ್ಕೊಂಬರಕ್ಕೆ ಹೋಗಿದ್ರು ನಮ್ಮ ಮನೆಯವರು. ಸೊ ನನ್ನ ವಿಡಿಯೋ ನೋಡೋರು 2023 ಯಾರ್ಯಾರು ಪ್ರೆಗ್ನೆಂಟ್ ಇದ್ರಿ ಅಲ್ಲ, ಅವ್ರೊಂದು ಸಾರಿ ಇದನ್ನು ಕಂಪ್ಯೂಟರ್ ಸೆಂಟರ್ ಒಳಗೆ ಹೋಗಿ ಕೇಳಿಬರ್ರಿ, ಹಾಕೋದೇನೋ ಬಂದೈತಂತ. ಹಾಗಾಗಿ ಕೇಳಿಬರಕ್ಕೆ ಹೋಗಿದ್ರು. ಅಷ್ಟರೊಳಗೆ ನಾವು ಶೇಂಗಾ ಹೋಳ್ಗೆ ಮಾಡಿದ್ರಾಯ್ತು ಅಂತಂದು. ಏನು ಭಾಳ ಇಲ್ಲಿದೆ ಕೈಟಿಟ್ಟು ಲಟ್ಟಿಸ್ಕೊಳ್ಳೋದು. ಈಗ ಇನ್ನೊಂದು ಶೇಂಗಾ ಐತಲ್ಲ, ನಾವು ಮಿಕ್ಸರಿಗೆ ಹಾಕ್ತೀವಲ್ಲ, ಬೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಅಥವಾ ಏನು ನೀರು ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ, ನೀರು ಹಾಕೋಕೆ ಹೋಗ್ಬಾರ್ದು. ಅದು ಬೆಲ್ಲ ಮತ್ತು ಶೇಂಗಾ ಇರುತ್ತಲ್ಲ, ಶೇಂಗಾದೊಳಗೆ ಎಣ್ಣೆ ಇರುತ್ತಲ್ಲ, ಎರಡೂ ಮಿಕ್ಸ್ ಆಗಿ ತಾನೇ ನೀರು ಬಿಟ್ಕೊಂಡಂಗೆ ಬಿಡುತ್ತೆ. ಸೊ ಈ ಥರ ಕುಡಿಸ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸೋದು. ಇದು ಭಾಳ ಬೇಗ ಆಗುತ್ತೆ ಮತ್ತು ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು. ಕೈಯಾಗೆ ಹಿಡ್ಕೊಂಡು ತಿನ್ಬೋದು, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಅದು ನಿಮ್ಮ ಇಷ್ಟ, ಹೆಂಗಾದರೂ ತಿನ್ಬೋದು. ಬಟ್ ಯಾರಾದರೂ ದೂರ ಹೋಗ್ತಿದ್ದಾರೆ ಒಂದು ಸ್ವಲ್ಪ ದಿನ ಅಂತಂದ್ರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಇವರು ಮಲ್ಕೊಂಡೇ ಇದ್ರು, ಇವ್ರ ಜೊತೆ ಆಟ ಆಡ್ಕೊತ ಇದನ್ನು ಮಾಡ್ಕೋತ ಇಡೀ ಮನೆಯೆಲ್ಲ ಆಕಾರ ಮಾಡಿದ್ರು ಹಿಟ್ಟು. ಸೊ ಅದು ಒಂದು ಇನ್ನು
ತೊಳಿಬೇಕು. ಹುಡುಗರು ಇದ್ದ ಮನೆ ಹೆಂಗಂತ ಅಂದ್ರೆ ಎಷ್ಟು ಒಂದು ದಿನಕ್ಕೊಂದು 10-15 ಸರಾರ ಕಸ ಹುಡುಕ್ತೀವಿ, ಒಂದು 4-5 ಸಲ ಮನೆ ಒರೆಸ್ತೀವಿ ನೋಡಿ ನಾವು. ಟೈಲ್ಸ್ ಒಂದಿರುತ್ತೆ, ಮತ್ತು ಉಚ್ಚಿ ಹೋದ್ರೂ ಒರೆಸ್ಬೇಕು. ಮತ್ತು ಈ ಥರ ನೋಡಿರಿ ನಮ್ಮ ಗುಂಡನ ಹೆಂಗೆ ಆಡಾತಾನ. ಇಂಥವೆಲ್ಲ ಮಾಡಿದಾಗೂ ಅದು ದಬ್ಬಿದ್ರೆ ಹಂಗೆ ಕುಂದಿರುತ್ತೆ. ಹಂಗಾಗಿ ಸೊ ಎಷ್ಟೊತ್ತಿದ್ರು ಒರೆಸಬೇಕು. ಇದೊಂದು ದೊಡ್ಡ ಕೆಲಸ ಆಗ್ಬಿಟ್ಟೈತಿ. ಇನ್ನು ಇದನ್ನು ಸಿಂಪಲಾಗಿ ಬೇಯಿಸ್ಕೊಳ್ಳೋದು. ಇದಕ್ಕೇನು ಎಣ್ಣೆ ಹಾಕಬಾರ್ದು, ಎಣ್ಣೆ ಬೇಕಂತ ಏನಿಲ್ಲ, ಏನಿಲ್ಲ. ಹಂಗೆ ಸಿಂಪಲಾಗಿ ಬೇಯಿಸ್ಕೊಂಡ್ರೆ ಮುಗೀತು. ಎಳ್ಳು ಹೋಳ್ಗೆ ಆಯಿತು, ಶೇಂಗಾ ಹೋಳ್ಗೆ ಆಯಿತು, ಹಿಂಗೆ ಮಾಡೋದು. ಸೊ ಮಾಡಿರ್ತೀರಿ ನಮ್ಮ ಕಡೆ ಉತ್ತರ ಕರ್ನಾಟಕದವ್ರು, ಬಾಗಲಕೋಟೆ, ಬಿಜಾಪುರ ಸೈಡ್ನವ್ರಿಗೆ ಎಲ್ಲರಿಗೂ ಗೊತ್ತಾ ಇರುತ್ತೆ. ಇದು ಒಂಥರ ಹೆಂಗಂದ್ರೆ ಫೇಮಸ್ ನಮಗೆ, ಬಡ ಬಡ ಎಲ್ಲರೂ ಹೋಗ್ಬೇಕಂದ್ರೆ ಮಾಡ್ಕೊಂಡು ಹೋಗೋಕೆ. ಸೊ ಇನ್ನು ಶೇಂಗಾ ಹೋಳ್ಗೆ ಮಾಡಿ ಒಂದು ಸ್ವಲ್ಪ ಅವ್ರಿಗೆ ಚಟ್ನಿ, ಒಂದು ಸ್ವಲ್ಪ ಚುಮರಿ ಮಾಡಿಕೊಡ್ಬೇಕು. ಒಂದಿಟ್ಟು ಕಟ್ಕೊಂಡು ಹೋಗ್ತಾರ. ಇನ್ನು ಅಮ್ಮ ಮೊನ್ನೆ ರೊಟ್ಟಿ ಮಾಡಿದ್ಲಲ್ಲ, ಒಂದು ಬಾಕ್ಸ್ ಹಂಗಾಯ್ತು, ಅದನ್ನ ಕಟ್ಕೊಂಡು ಹೋಗ್ತಾರಂತ ಸುಮ್ಮಾದ್ನಿ ನಾನು. ಶೇಂಗಾ ಚಟ್ನಿ ಮತ್ತು ಗುರೆಳ್ಳು ಚಟ್ನಿ ಮಾಡಿದ್ನಿ ಒಂದು ಸ್ವಲ್ಪ. ಅದ್ರೊಳಗೆ ಶೇಂಗಾ ಚಟ್ನಿ ಅಷ್ಟೇ ಕಟ್ಕೊಂಡು ಹೋದ್ರು. ನಮ್ಮ ಅತ್ತೆಯವ್ರೂ ಶೇಂಗಾ ಚಟ್ನಿ ಕಟ್ಟ್ಯಾರ. ಹಂಗಾಗಿ ಅದು ಒಂದಿಟ್ಟು ಆಗುತ್ತಾ ಅಂತಂದು. ಸೊ ಸಿಂಪಲ್ಲಾಗಿ ಇಷ್ಟ. ಇದು ನೀಟಾಗಿ ಬೇಯಿಸ್ಬೇಕು, ಜಾಸ್ತಿ ಉರಿ ಇರಬಾರ್ದು. ಸೊ ಇನ್ನು ಶೇಂಗಾ ಹೋಳ್ಗೆ ಮಾಡಿದ್ವಿ. ಏನೇನು ಮಾಡಿದ್ನಿ ಎಲ್ಲ ನೀಟಾಗಿ ಕಟ್ಕೊಳತ್ತಿದ್ರು. ಇವ್ರದ್ದು ಆರ್ಮಿಯವ್ರದ್ದು ಪ್ರತಿಯೊಬ್ರದ್ದು ನೋಡಿರಿ ಪ್ಯಾಕಿಂಗು ಎಷ್ಟು ಬಟ್ಟೆ ಇರ್ತಾವೆ, ಎಷ್ಟೆಲ್ಲ ಇರ್ತಾವೆ. ಒಂದು ಈಟ್ರದಾಗ ಮುಗಿಸ್ಕೊಂಡಿರ್ತಾರೆ. ಮತ್ತು ಎಷ್ಟು ನೀಟ್ ಇಟ್ಕೊಂಡಿರ್ತಾರೆ ಗೊತ್ತು, ಒಂದು ಈಟು ಸ್ಪೇಸ್ ಉಳಿಸಲ್ಲ ಅವ್ರು ಹಂಗೆ. ಸೊ ಹೋದ್ರು ನಮ್ಮ ಮನೆಯವ್ರು, ಅದನ್ನು ಮಾಡೋಕ್ಕಾಗಲಿಲ್ಲ ನಂಗೆ. ಯಾಕಂದ್ರೆ ಅವ್ರು ಹೊಂಟರು ಅಂದರೆ ನಂಗೆ ಅದೊಂಥರ ಏನೋ. ಇನ್ನು ಆಯಿತು, ಮತ್ತೆ 4 ತಿಂಗಳು ಬಿಟ್ಟು ಬರೋದು. ಸೊ ಇನ್ನು ಇಬ್ಬರನ್ನೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಓಕೆ, ರೂಢ ಆಗಿಬಿಡುತ್ತೆ. 1-2 ದಿನ ಹಳಾಳ ಅನ್ಸುತ್ತೆ ಮನಸ್ಸು, ಆಮೇಲೆ ಮತ್ತೆ ರೂಢ ಆಗುತ್ತೆ. ಎಲ್ಲದಕ್ಕೂ ಹೊಂದ್ಕೋತೀನಿ, ಹಂಗೇನಿಲ್ಲ. ಮಕ್ಳು ಇದ್ದಾರಲ್ಲ, ಮಕ್ಕಳು ನೋಡಿಕೊಂಡು ಎಲ್ಲನೂ ಮರಿದು. ಅವರು ನೋಡ್ರಿ ಎಷ್ಟು ದೂರ ಹೋಗ್ಯಾರಲ್ಲ, ಅವರಿಗೆ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಮಕ್ಕಳ ಜೊತೆ ಆಟ ಆಡಿ ಹೋಗಿರ್ತಾರೆ. ಒಂದು ಸ್ವಲ್ಪ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಹಳಾಳ ಅನಿಸುತ್ತೆ ಮನಸ್ಸಿಗೆ. ಹೆಂಡ್ತಿಲ್ಲ, ತಂದೆ ತಾಯಿ ದೂರ ಅಂತಂದಾಗ. ಸೊ ಹೋಪ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ನಿಮ್ಗೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.